ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹೇಳಿದ್ದೀರಿ, ಆದರೆ ಮೈಸೂರಿನಲ್ಲಿ ಬಿಜೆಪಿಯ ಟಿಕೆಟ್ ಪ್ರತಾಪ್ ಸಿಂಹರಿಗೆ ಮಿಸ್ ಆಗ್ತಾ ಇದೆ ಅನ್ನೋ ಸುದ್ದಿಗಳಿವೆ. ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಆ ವಿಚಾರ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೆ. ಆ ವಿಚಾರ ಯಾವುದೂ ಕೂಡ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾವಾಗಲೂ ಕೂಡ ಈ ಸ್ಥಾನ ಹಿಂದೆ ತುಳಸಿದಾಸಪ್ಪನವ್ರು ಆಗಿದ್ದು, ಅದಾದಮೇಲೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ 10 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ, ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು. ಆ ಬಗ್ಗೆ ಈಗಲೇ ಯಾಕೆ ವಿಚಾರ? ಆ ಥರದ್ದೇನು ಆಗ ಪ್ರಶ್ನೆ ಉದ್ಭವ ಆಗಲ್ಲ. ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ನಿಮಗೆ? 100% ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹೇಳಿದ್ದೀರಿ, ಆದರೆ ಮೈಸೂರಿನಲ್ಲಿ ಬಿಜೆಪಿಯ ಟಿಕೆಟ್ ಪ್ರತಾಪ್ ಸಿಂಹರಿಗೆ ಮಿಸ್ ಆಗ್ತಾ ಇದೆ ಅನ್ನೋ ಸುದ್ದಿಗಳಿವೆ. ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಆ ವಿಚಾರ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೆ. ಆ ವಿಚಾರ ಯಾವುದೂ ಕೂಡ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾವಾಗಲೂ ಕೂಡ ಈ ಸ್ಥಾನ ಹಿಂದೆ ತುಳಸಿದಾಸಪ್ಪನವ್ರು ಆಗಿದ್ದು, ಅದಾದಮೇಲೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ 10 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ, ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು. ಆ ಬಗ್ಗೆ ಈಗಲೇ ಯಾಕೆ ವಿಚಾರ? ಆ ಥರದ್ದೇನು ಆಗ ಪ್ರಶ್ನೆ ಉದ್ಭವ ಆಗಲ್ಲ. ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ನಿಮಗೆ? 100% ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.